ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮಗೊಂದು ವಿಶೇಷವಾದ ಸ್ಥಳವನ್ನು ಪರಿಚಯ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದು ಹಿರಿಯೂರಿನಿಂದ ಚಳ್ಳಕೆರೆಗೆ ಹೋಗ್ತಾ ಇರೋ ಹೈವೇನಲ್ಲಿ ಅರ್ತಿಕೋಟೆ ಊರನ್ನು ದಾಟಿದ ಮೇಲೆ ಒಂದು ಪೆಟ್ರೋಲ್ ಬಂಕ್ ಬರುತ್ತೆ. ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ಒಳಗೆ ಹೋದರೆ ಸಿಗುತ್ತೆ. ಇದೇ ನೋಡಿ ಆ ಪ್ಲೇಸು. ಇದನ್ನು ಮಂಡೆಮ್ಮ ಅಂತ ಕರೀತಾರೆ. ಅಂದರೆ ಮಂಡಿ ನೋವಿಗೆ ರಾಮಬಾಣವಾಗಿರುವ ಈ ಒಂದು ತಾಯಿ ಶಕ್ತಿ ಅಂತಲೇ ಹೇಳ್ಬೋದು. ಇದು ಒಂದು ದೇವಸ್ಥಾನ ಅಂತನಾದರೂ ಕರಿಬೋದು, ಅಥವಾ ಇದಕ್ಕೆ ನೀವೇನಾದರೂ ಕರಿಬೋದು. ಇದನ್ನು ಮಂಡೆಮ್ಮ ಅಂತ ಕರೀತಾರೆ ನಮ್ಮ ಭಾಗದಲ್ಲೆಲ್ಲ. ಇಲ್ಲಿ ಯಾರೂ ಪೂಜಾರಿ ಇರೋದಿಲ್ಲ ಪೂಜೆ ಮಾಡಲಿಕ್ಕೆ. ನಮ್ಮ ಅತ್ತೆಯವ್ರಿಗೆ ತುಂಬ ಕಾಲು ನೋವಿತ್ತು, ಮಂಡಿ ನೋವೆಲ್ಲ ಇತ್ತು. ಅವರಿಗೆ ನಡಿಲಿಕ್ಕೆ ಬರ್ತಾನೆ ಇರಲಿಲ್ಲ. ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದರು. ನಾವು ಕೇಳಿದ್ವಿ ಇದ್ರ ಬಗ್ಗೆ ಎಲ್ಲ ಕಡೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ, ಅದೇನೂ ಉಪಯೋಗ ಆಗಿರಲಿಲ್ಲ. ಸರಿ ಒಂದು ಸಾರಿ ನಾವು ಹೋಗಿ ಬರೋಣ ಅಂತ ಹೋದ್ವಿ. ಹೋಗಿ ಪೂಜೆ ಮಾಡಿಕೊಂಡು ನೋಡಿ ಹೀಗಿದೆ ಪ್ರದೇಶ. ಅಲ್ಲೆಲ್ಲ ದೊಡ್ಡ ಮರ, ಪೂಜೆ ಮಾಡ್ತಾ ಇದ್ದಾರೆ ಮೋಹನು. ನಮ್ಮ ಅತ್ತೆಯವರು ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ನೋಡಿ. ಆ ಮಂಡೆ ಮುಂಗೆ ಹಚ್ಚಿರೋ ಬಟ್ಟನ್ನೆಲ್ಲನ ನಮ್ಮ ಅತ್ತೆಯವರು ಸಹ ಹಚ್ಕೋತಾ ಇದ್ರು ಕಾಲಿಗೆಲ್ಲ. ಅಲ್ಲಿ ಬರೋ ಭಕ್ತಾದಿಗಳು ಮಂಡೆ ಮುಂಗೆ ಬಳೆ ವಸ್ತ್ರ ಎಲ್ಲ ತೊಗೊಂಬಂದು ಈ ಥರ ಒಂದು ದೊಡ್ಡ ಮರ ಇದೆ, ಜಾಲಿ ಮರ, ಅದಕ್ಕೆ ಹಾಕಿದ್ದಾರೆ ತಮ್ಮ ಒಂದು ಕೋರಿಕೆ ಈಡೇರಲಿ ಅಂತ. ಇಷ್ಟೇ ನೋಡಿ ಅಲ್ಲಿರ್ತಕ್ಕಂಥದ್ದು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಕಲ್ಲಿಗೂ ಸಹ ದೈವಶಕ್ತಿ ಇದೆ ಅಂತ ಹೇಳ್ತಾರಲ್ಲ, ಆ ಥರ ಇದಕ್ಕೂ ಒಂದು ಶಕ್ತಿ ಇದೆ. ನಮ್ಮ ಭಾಗದಲ್ಲೆಲ್ಲ ಇದನ್ನು ನಂಬ್ತಾರೆ ಕೂಡ. ಇದು ಕೇವಲ ಬರೀ ಕಲ್ಲಲ್ಲ, ನಂಬಿದವರ ಒಂದು ಇಚ್ಛೆಯನ್ನು ಈಡೇರಿಸ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಕಾಲು ನೋವು, ಮಂಡಿ ನೋವು ಇರ್ತಕ್ಕಂಥ ಜನಗಳಿಗೆ ವಾಸಿ ಮಾಡ್ತಕ್ಕಂಥದ್ದು. ಪೂಜೆ ಎಲ್ಲ ಆದಮೇಲೆ ನಾವು ತೆಂಗಿನಕಾಯಿ ತೊಗೊಂಡು ಹೋಗಿದ್ವಿ. ಅದನ್ನು ಕುಟ್ಟಿ ಎಲ್ಲರೂ ಪ್ರಸಾದ ಅಂತ ತಿಂತಾ ಇದ್ವಿ. ಈ ಥರ ಇದೆ ಅದರ ಒಂದು ಪ್ರದೇಶ. ಎಲ್ಲ ಪೂಜೆ ಮಾಡಿಸ್ಕೊಂಡು ಕಾಯಿ ಪ್ರಸಾದ ಎಲ್ಲ ತಿಂದ್ಕೊಂಡು ನಮ್ಮ ಕಾರು ಟಾಟಾ ಕರು ಅದರಲ್ಲಿ ಮತ್ತೆ ವಾಪಸ್ಸು ನಮ್ಮ ಮನೆಗೆ ನಾವು ಹೊರಡ್ತಾ ಇದ್ವಿ. ಈ ರೀತಿ ಒಂದು ಮಂಡಿ ನೋವಿಗೆ ರಾಮಬಾಣವಾಗಿರುವ ಪ್ಲೇಸು ಮಂಡೆಮ್ಮ. ನಮ್ಮ ಅತ್ತೆಯವರಿಗೆ ಸುಮಾರು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ತೋರಿಸಿದ್ವಿ. ಆದರೂ ಅವ್ರದ್ದು ಮಂಡಿ ನೋವು, ಕಾಲು ನೋವು ಕಡಿಮೆನೇ ಆಗಿರಲಿಲ್ಲ. ಅವರ ಒಂದು ಆಸೆ ಆಗಿತ್ತು ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ನೋದು. ಮತ್ತು ಅವರ ಒಂದು ಮಾನಸಿಕ ಸ್ಥಿತಿಯನ್ನು ನಾವ್ಯಾಕೆ ಬೇಡ ಅಂತ ಅನ್ನೋದು ಅಂತ ಹೇಳಿಬಿಟ್ಟು, ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಅನ್ನೋದಾದರೆ ಎಲ್ಲರೂ ಹೋಗಿ ಬರೋಣ ಅಂತಂದು ಹೋಗಿದ್ವಿ. ಇದರಿಂದಾಗಿ ಅತ್ತೆಗೆ ಒಳ್ಳೆಯದಾಗುತ್ತೆ ಅನ್ನೋದಾದರೆ ನಮಗೂ ಸಹ ಖುಷಿನೇ. ನಮ್ಮ ಅತ್ತೆಯವರ ಮನೋ ಅಭಿಲಾಷೆಯಂತೆ ನಾವು ಸಹ ಹೋಗಿ ಬಂದ್ವಿ. ದೈವ ಇಚ್ಛೆ ಆಗಲಿ ಅಂತ ನಾನು ಕೂಡ ಹಾರೈಸ್ತೀನಿ. ಇದರಿಂದ ಒಳ್ಳೆಯದಾಯಿತು ಅಂತಂದರೆ ಮನೇಲಿ ನಮ್ಮೆಲ್ಲರಿಗೂ ಸಂತೋಷ ಆಗುತ್ತೆ. ನೀವು ಒಮ್ಮೆ ಹೋಗಿ ಬರೋದಾದರೆ ಹೋಗಿ ಬನ್ನಿ.